ಅಲ್ಲ ಇದು ನಮ್ಮನೆ ಹೌದಾ? ಇದು ಅಲ್ಲ ಮಾರ್ಗ ತಪ್ಪಿತ್ತ? ಇಲ್ಲಪ್ಪ, ಇದು ನಮ್ಮನೆ. ಇದು ಹಾಗಾದ್ರೆ ಯಾಕೆ ಹೀಗಾಯ್ತು? ಯಾವತ್ತು ನಮ್ಮ ಮನೆಯ ಬಾಗಿಲಲ್ಲಿ ಮಂದ ಭಾರತನು ತಣ್ಣಗೆ ಗಾಳಿ ಬೀಸ್ತಾ ಇರುವವ, ಹೌದೌದು, ಚಳಿ ಇರ್ಬೇಕಿತ್ತು, ಬಿಸಿ ಉಂಟು. ಯಾಕಂತ ಕೇಳಿದ್ರೆ ಸಿಟ್ಟು ಬಂದಿದೆ ಸ್ವಾಮಿ. ಹೌದೌದು, ನಮ್ಮ ವಾಮ ಭಾಗ ಬಿಸಿ ಆಗಿದೆ. ಆಹಾ, ಎಷ್ಟೇ ಕೆಂಪಗಾದ್ರು ಅದಕ್ಕೆ ತಣ್ಣೀರು ಹಾಕ್ಲಿಕ್ಕೆ ನಮಗ್ ಗೊತ್ತಿಲ್ವಾ? ಅಲ್ಲ ಯಾಕೆ ಅರಿತೆ ನಿಮ್ಮ ಕಪಟವೆಲ್ಲ? ಏನು ನಮ್ಮಲ್ಲಿ ಆಳುಗಳಿಲ್ವ? ನೀ ಯಾಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದು? ಏನು ಅರಿಯುವುದು ನೀವು ಮಾಡ್ತಾ ಇದ್ರಿ ಅಲ್ಲ? ಅರಿಯುವುದು ಅದಲ್ಲ ಮತ್ತೆಂತದೆ? ನಿಮ್ಮ ಕಪಟವೆಲ್ಲ ತಿಳಿದುಕೊಂಡಿದ್ದೇನೆ ಅಂತ ಎಲ್ಲ ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು. ಏನು ಗೊತ್ತಾಯ್ತು? ಈಗ ಬಂದು ಬಾರೆ ಸತ್ಯ ಬಾಮ. ಏನು ಚಂದ, ನಾರಿಯರೊಳು ಅತಿ ಚೆಲುವೆ ನೀನು. ನಿಮ್ಮ ಈ ಹೊಗಳಿಕೆಲ್ಲ ಬೇಡ. ನಿಮ್ಮ ಹೊಗಳಿಕೆ ಏನಾದ್ರೂ ಇಟ್ಕೊಳ್ಳುವುದಾದ್ರೆ 16,108 ಮಂದಿಗಳಲ್ಲಿ ಚಂದದವಳು ಯಾರು ಕೇಳಿದ್ರೆ ನಮ್ಮ ಭಾಮ. ಮುಟ್ಟಿದ್ರೆ ಜಾಗೃತಿ, ಅಲ್ಲಿ ಹೋಗಿ ಮುಟ್ಟಬಾರ್ದ? ಮುಟ್ಟುವುದಿಲ್ಲ, ತಟ್ಟುವುದಲ್ಲ. ಮತ್ತೆ ಮುಟ್ಟುದಿದ್ದು ತಟ್ಟುದಿದ್ದು ಅಲ್ಲಿ ರುಕ್ಮಿಣಿ ಮನೆಗೆ ಹೋಗಿ ಹೋಗಿ. ಹಾಗಾದ್ರೆ ಇಷ್ಟು ಸಿಟ್ಟು ನನಗೆ? ಅಲ್ಲ, ನಿಮ್ಮನೆ ಬರ್ಲಿಲ್ಲ ಅಂತ ಇವಳು ಸಿಟ್ಟಲ್ಲ, ಅವ್ರ ಮನೆಗೆ ಹೋದ್ರಲ್ಲ ಅಂತ ಸಿಟ್ಟು. ಓ ಸತ್ಯಭಾಮ, ಈ ರೀತಿ ಸುಡುಕನ್ನ ತೋರುವುದು ಅದು ಗಂಡನ ಮೇಲೆ ಸಿಟ್ಟು ಮಾಡಬಾರದು. ನೀನೇ ಹೀಗೆ ಮಾಡಿದ್ದೆ, ಆದ್ರೆ ಉಳಿದ ಹೆಣ್ಣು ಮಕ್ಕಳೆಲ್ಲ ಇನ್ನು ಏನು ಮಾಡ್ಯಾರು ಮಾಡುದಲ್ಲ? ನಿಮ್ಮ ಕುತ್ತಿಗೆ ಕೈ ಹಿಡಿದು ಹರಿದಿದ್ದು ನಿನಗಾಗಿ ನಾನಂದು ಸುರಪಾರಿಜಾತವನ್ನ ಆ ಇಂದ್ರನಲ್ಲಿ ಕಾದಾಡಿ ಸೋಲಿಸಿ ಕೊಟ್ಟವ ನಾನಲ್ವೇನೆ? ಅಂದು ಕೊಟ್ಟದ್ದು ಹೌದು, ಅದು ನಿನ್ನ ಪ್ರೀತಿಯ ಜೋತಕ ಅಲ್ವೇನೆ? ಎಲ್ಲ ಗೊತ್ತಾಯ್ತು ನನಗೆ. ಅಲ್ಲ, ಈಗ ಮತ್ತೆ ಮನೆ ಬರಬಾರ್ದು ಅಂತ ಹೇಳಿದ್ರೆ ಈಗ ನಾ ನಾನು ಯಾರ ಮನೆಗೆ ಹೋಗ್ಲಿ ಹೇಳು? ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗಿ, ನನಗೇನು. ಈಗ ಪಾರಿಜಾತವನ್ನು ಗಿಡ ತಂದು ಕೊಟ್ಟಿದ್ದು ಮಧ್ಯೆ ಅಂಗಳದಲ್ಲಿ ನಡುತ್ತೇವೆ ಹೇಳಿದಲ್ವಾ? ನೀನು ಕೇಳಿದ ಹಾಗೆ ನಾನು ಮತ್ತೆ ನಮ್ಮಲ್ಲಿ ನೆಂಟರೆಲ್ಲ ಹೆಚ್ಚಲ್ವಾ, ಬಂಧು ಬಾಂಧವರೆಲ್ಲ ತುಂಬಾ ಜನ ಇದ್ದಾರೆ. ಬೇಲಿಯ ಬದಿಯಲ್ಲಿ ನಟ್ಟಿದ್ದೀರಿ. ಅಲ್ಲ, ನಟ್ಟಿದ್ದು ನೀನು ಮಹಾರೈತಿ, ನಟ್ಟಿದ್ದು ನಾನು. ಹೌದು, ಹೇಳಿದ್ ನೀವಲ್ವಾ? ಅಲ್ಲ, ಸೂಚನೆ ಕೊಟ್ಟಿದ್ದು ನಾನು. ಯಾಕೆ ಮತ್ತೆ ನಡೆದಾಡೋಕೆಲ್ಲ ತೊಂದರೆ ಆಗ್ತದೆ ಅಂತ. ಈಗ ಗಿಡ ಇರುವುದು ನಮ್ಮ ಮನೆಯ ಬಾಗಿಲಲ್ಲಿ, ಹೌದು. ಹೂ ಬೀಳುವುದು ಅವರ ಮನೆ ಬಾಗಿಲಲ್ಲಿ, ಮುಡಿಯುವುದು ಅವಳು. ಬಿಡು, ಪ್ರಕರಣ ಮುಗಿದೋಯ್ತು. ನೀರು ಹಾಕಿದವಳು ನೀನು, ಸಾಕಿದವಳು ನೀನು. ಆದ್ದರಿಂದ ಹೂವು ಮುಡಿಯುವುದಕ್ಕೆ ಯಾವುದೋ ಎಲ್ಲದಕ್ಕೂ ಒಂದು ಭಾಗ್ಯ ಅಂತ ಬೇಕು. ಈಗ ನನ್ಗೆ ಭಾಗ್ಯ ಇಲ್ಲ ಅಂತ ನಾನು ಹಾಗೆ ಹೇಳುದಿಲ್ಲ. ಸ್ವಲ್ಪ ಬುದ್ಧಿ ಇದ್ದಾರೆ ಅದು ಗೊತ್ತಾಗ್ತದೆ. ಕಟ್ಟಿಕೊಂಡ ಮೇಲೆ ಎಲ್ಲಿ ನಮಗೆ ಭಾಗ್ಯ ಸಿಗ್ತದೆ? ಹೋಗಿ. ಈ ರೀತಿ ಯಾರು ಆಗ್ಬಾರ್ದು. ಆದ್ರೆ ನನಗಾದ್ರೂ ತೊಂದರೆ ಇಲ್ಲ ಸ್ವಾಮಿ.
ಈಗ 7ನೇ ಮನೆ ಇಲ್ಲದೆ 8ನೇ ಮನೆ ಇಲ್ಲದಿದ್ರು 7ನೇ ಮನೆ ಕಾಯ್ತಾ ಉಂಟು. ಆದ್ರೆ ನನ್ನಂತೆ ಉಳಿದ ಗಂಡು ಮಕ್ಕಳಿಗೆ ಆದ್ರೆ ಭಾರಿ ತೊಂದರೆ ಆಗ್ತದೆ. ಈ ಚಳಿ ಮಳೆಯಲ್ಲಿ ಯಾರು ಅಂಗಳದಲ್ಲಿ ನಿಲ್ತಾರೆ ಹೇಳಿ? ಆದ್ರಿಂದ ನೋಡುವ, ಇವಳಿಗೊಂದು ಅಹಂಕಾರ ಉಂಟು, ನಾರಿಯರಲ್ಲಿ ಚೆಲುವೆ ನಾನೆನ್ನುವುದಾಗಿ. ಆದ್ರೆ ಇವಳು ಒಬ್ಬಳಿಗೆ ಅಲ್ಲ, ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ ಸ್ವಾಮಿ. ನಮ್ಮ ಅಣ್ಣ ಬಲಭದ್ರ, ಅವ ಎಷ್ಟೊತ್ತಿ ಹೇಗಿರ್ತಾನೆ ಅಂತ ಅವನಿಗೆ ಗೊತ್ತೇ ಇರೋದಿಲ್ಲ. ಬೆಳಿಗ್ಗೆ ಹೋಗಿ ಅಣ್ಣ ಹೀಗಲ್ಲ ಹಾಗೆ ಅಂತ ಹೇಳೋಣ ಅಂತಂದ್ರೆ ಹಾಸಿಗೆಯಿಂದ ಏಳುವುದೇ ಇಲ್ಲ. ಮಧ್ಯಾಹ್ನ ಅಂತೂ ಬಿಡಿ, ಸ್ವಲ್ಪ ಹದ ಇರ್ತಾನೆ. ಮತ್ತೆ ಸಂಜೆ ಕೆಂಪಗಾಗ್ತಾನೆ ಅವ. ಸೂರ್ಯ ಮೂಡುವಾಗ ತಣ್ಣಗಿರ್ತಾನೆ. ಈ ನಮ್ಮಣ್ಣ ಹಾಗೆ ಎದ್ದವ ಸ್ವಲ್ಪ ತಣ್ಣಗಿರ್ತಾನೆ, ಮತ್ತೆ ಏರ್ತಾ ಹೋಗುವುದು. ಹಾಗಾಗಿ ಇವರ ಅಹಂಕಾರ ಮುರಿಬೇಕು. ಹಿಂದೊಂದು ಕಾಲದಲ್ಲಿ ಆಂಜನೇಯಗೆ ಮಾತು ಕೊಟ್ಟಿದ್ದೇನೆ, ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರದಲ್ಲಿದ್ರು ಕೂಡ ರಾಮದರ್ಶನವನ್ನು ನೀಯುತ್ತೇನೆ ಎನ್ನುವುದಾಗಿ. ಅದಕ್ಕೀಗ ಕಾಲ ಎನ್ನುವುದು ಸನ್ನಿಹಿತವಾಗಿದೆ. ಮಾರುತಿಯನ್ನು ಬರಮಾಡಿಕೊಳ್ತೇನೆ. ಅಲ್ಲಲ್ಲಿ ಹಾಯ್